ಮಿನಿಮಮ್ 3.5 ಲಕ್ಷ ಗಾಡಿ ಅವಲ್ಲ. 13 ಇವಾಗ ಹೋಯ್ತಲ್ಲ ದೊಡ್ಡದು. ನಮ್ಮನೆ ಹತ್ರ BMW ಗಾಡಿ ತಂದಿದ್ದವನು. ಬೈಕ್ BMW $1000 ಲಕ್ಷ ಗಾಡಿ ಅದು. ಇದು ಫುಲ್ ಡೂಮ್. ಅವನು ಕೊಟ್ಬಿಟ್ಟ, ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅವನಿಗೆ. ಅವೆಲ್ಲ ಏನು ಹುಡುಗಾಟ ನಾ ಇರೋ ಪಲ್ಸರ್ಗೆ ಒಂದೊಂದ್ಸತಿ ಪೆಟ್ರೋಲ್ ಖಾಲಿ. ಇಲ್ಲಿ ಹೋಗ್ಬೋದು ನೋಡಿ, ಸೈಡಿಗೆ ಹಾಕಿದ್ರಿ ಇಲ್ಲಿ ಇಳಿಬೋದು ಈ ಕಡೆ. ಇಲ್ಲಿ ಇದೆ ಪಾರ್ಕಿಂಗ್ ಲೈಟ್ ಇಳಿದು ನೋಡಿ ಲಕ್ಷ್ಮಿ ಯೋಗಿ ಮುಟ್ಬೋದು, ಯೋಗಾಸನ ಆಗಲ್ಲ. ಇಂಥ ಕೂತ್ಕೊಳ್ಳಿ ಕೊಡಿ. ಪಾರ್ಕಿಂಗ್ ಅದಕ್ಕೆ ಭಾಳ ದೂರ ಆಗ್ತಾನ. ಪಾರ್ಕಿಂಗು ಅಂದರೆ ಅದೇ ರಶ್ ಇದ್ದರೆ ಮುಂದಕ್ಕೆ ಹೋಗ್ಬೇಕಾಗತ್ತೆ, ರಶ್ ಇಲ್ಲ ಅಂದರೆ ಓಕೆ. ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ಬೋದು. ಅಷ್ಟೇ ಹೇಳ್ಬೋದು. ಅಲ್ಲ ಅವರೇನೋ ಬಿಡ್ತಾರೆ ಅಲ್ಲಿ ಪಾರ್ಕಿಂಗ್. ಗಾಡಿಗಳು ಇದ್ರೆ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಒಟ್ಟಿಗೆ ನಾವು ಹೋಗೋ ಟೈಮು ಒಳ್ಳೆ ಚೆನ್ನಾಗಿತ್ತು. ಡೇ ಟೈಮಲ್ಲಿ ಹೋದ್ರೆ ವೇಸ್ಟ್. 2 ಅವರ್ ತೋರಿಸುತ್ತೆ ಕರೆಕ್ಟಾಗಿ. ಅಂದರೆ ರೋಡ್ ಆ ಕಡೆ ಇದ್ದಾರೆ. ಹೌದಾ? ಹಂಗಾಗಿ ಅದು 89 ಕಿಲೋಮೀಟ್ರ್ 2 ಅವರ್ ಆರಾಮ ಹೋಗ್ಬೋದು. ಬಟ್ ರೋಡ್ ಸರಿ ಇಲ್ಲ. ಪೊಲೀಸ್ ಲೈಟ್ ಹಾಕ್ಬಿಟ್ಟಾರು, ಪೊಲೀಸ್ ಆಗಲ್ಲ. ಪೊಲೀಸ್ ಲೈಟ್ ಹಾಕ್ಬಿಟ್ಟಾರು, ಪೊಲೀಸ್ ಹತ್ತುತ್ತಿಲ್ಲಲ್ಲ ಗಾಡಿಗಳು. ಹತ್ತ ಇಲ್ಲ ಅಲ್ಲಿ ನೋಡಿ, ಬ್ರೇಕ್ ಯಾವ್ದಾದ್ರು ಇದು XUV 700 ಗ್ಯಾಸ್ ಅಲ್ಲ CNG ಪೆಟ್ರೋಲ್. ಹೌದಾ? ಅಷ್ಟಪ್ಪ ಆಯ್ತಾ. ನಾನು CNGಗೆ ಅನ್ಕೊಂಡು ನಾನು ಸುಮ್ಮನೆ ಇರ್ಬೋದು ಮೋಸ್ಟ್ಲಿ. ಹತ್ತುತ್ತಿಲ್ಲ ಗೊತ್ತಿಲ್ಲ ಗಾಡಿ ಇದು. ಇವ್ರಿಗಿಂತ ಆನೆ ಗಾಡಿ ಅವೇ ಹತ್ತುತ್ತಿಲ್ಲ ಅಂದ್ರೆ ಕಾರ ಕಿತ್ಕೊಂಡು ಬಿಡವಲ್ತದ ಗಾಡಿ. ಈ ಕಡೆ ಇವ್ರು ಆಟೋದವ್ರು ನೋಡು, ಇಲ್ಲೇ ಇದ್ದಾರೆ.